ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂಟಿಯ ಹುಡುಗಿ ತವ ಸುಳ್ಳು ಹೇಳೋಣ. ಸುಳ್ಳು ಹೇಳಿದ್ರಿಂದಾನೆ ಆ ಹುಡುಗಿ ಕಂಟಿನ ಇಷ್ಟಪಡ್ತಿರೋದು ಅತ್ತೆ. ಏನಾದರೂ ನಿಮ್ಮ ಮಗ ಅಂತ ಗೊತ್ತಾದರೆ ಆ ಹುಡುಗಿನೇ ಬಿಟ್ಟು ಹೋಗ್ತಾಳೆ. ಅಲ್ಲ, ಕಂಟಿ ನನ್ನ ಮಗ ಅನ್ನೋದು ಗೊತ್ತಿಲ್ಲದೆ ಇರೋರು ಈ ಊರ್ನಾಗ ಯಾರನ ಅವ್ರ? ಏನು ಹೇಳ್ತಿದ್ಯಾ ಚಂದ್ರು? ಕಂಟಿಯ ಹುಡುಗಿ ತವ ಸುಳ್ಳು ಹೇಳೋವನ ಅಥವಾ ಈಗ ನೀನಂತವ ಬಂದು ಸುಳ್ಳು ಹೇಳ್ತಿದ್ಯೋ? ಅತ್ತೆ, ನನಗೆ ಆ ಹುಡುಗಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಅವಳು ಈ ಪ್ರೀತಿ ಗೀತಿ ಅಂತೆಲ್ಲ ಹೋಗೋಳಲ್ಲ. ಇದನ್ನೆಲ್ಲ ಕಂಟಿನ್ಯೂ ಮಾಡಿರೋದು. ನಾನು ಕಂಟಿಗೆ ತುಂಬ ಸಲ ಹೇಳಿದ್ದೀನಿ, ಆದರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಗೊತ್ತಾಗಿನೇ ಇಲ್ಲಿಗೆ ಬಂದಿರೋದು. ಸರಿ, ಈಗ ನೀನು ಹೇಳ್ತಿರೋದ್ನೆಲ್ಲ ನಾನು ನಮ್ದೇ ಅಂತಲೇ ಇಟ್ಕ. ಆದರೆ ನಿನ್ನ ನವ್ವನ್ ಮಾತಿನ ವರ್ಷನೇ ಬ್ಯಾರೆ ಐತಲ್ಲ ಚಂದ್ರು. ಆ ಹುಡುಗಿನೇ ನನ್ನ ಮನೆ ಸೊಸೆ ಮಾಡಿಸ್ತೀನಿ, ನಾನು ಇಡೀ ಮನೆನ ಸರ್ವನಾಶ ಮಾಡಿಸ್ತೀನಿ ಅಂತ ಹೇಳೋಗೋಳೆ. ಈಗ ನೀನು ಬಂದು ಇದನ್ನೆಲ್ಲ ನನ್ನ ತವ ಮಾತಾಡೋ ಬದಲು ನಿಮ್ಮ ಅವ್ವನೇ ಇದನ್ನೆಲ್ಲ ಹೇಳ್ಬೋದಿತ್ತಲ್ಲ. ಹೇಳು, ಇದನ್ನೆಲ್ಲ ನಿಮ್ಮ ಅವ್ವಂತವ ಮಾತಾಡಿದ್ಯಾ? ಯಾಕೆ? ಅತ್ತೆ, ಅದು ನಮ್ಮಮ್ಮ ನನ್ನ ಮಾತು ಕೇಳಲ್ಲ ಅತ್ತೆ. ಕಂಟಿನ ಹುಡುಗಿನ ದೂರ ಮಾಡೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ನಾನು ಅದೇ ಕೆಲ್ಸದ ಮ್ಯಾಕೆ ಇವನಿ. ಇನ್ ಮ್ಯಾಕೆ ಆ ಹುಡುಗಿ ಕಂಟಿ ತಂಟೆಗೆ ಬರಕಿಲ್ಲ. ಅತ್ತೆ, ನೀವು ಏನು ಮಾಡಕ್ಕೆ ಹೊಟ್ಟಿದ್ದೀರಾ? ನಿನಗೂ ಅವರಿಬ್ರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅಲ್ವೇ? ಅಲ್ಲ ಅತ್ತೆ, ಅದರಲ್ಲಿ ಆ ಹುಡುಗಿದೇನು ತಪ್ಪಿಲ್ಲ. ನೀನು ಹಿಂಗೆ ಪದೇ ಪದೇ ಆ ಹುಡುಗಿನ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಆ ಹುಡುಗಿ ನಿನ್ಗೆ ಏನ್ ಹಾಕ್ಬೇಕು ಚಂದ್ರು? ಗೊತ್ತಿರೋಳ? ಏನಿವಮ್ಮ, ಮುಖ್ಯವಾದ ಸಮಯದಾಗೆ ಫೋನೇ ತೆಗಿತಾ ಇಲ್ವಲ್ಲ? ಏಳ್ ಚಂದ್ರು, ಯಾರ ಆ ಹುಡುಗಿ? ಟಿಕೆಟ್ ತಗೊಳ್ದೆ ಟ್ರೈನ್ಗೆ ಹತ್ತಿದ್ದೀರಾ, ಮುಖಕ್ಕೆ ಬಟ್ಟೆ ಕಟ್ಕೊಂಡು ನನ್ನಿಂದನೇ ಸುತ್ತಿದ್ದೀರಾ. ನೀವು ಯಾರು ಎತ್ತ ಅಂತ ಹೇಳಿದ್ರೆ ಹೆಂಗೆ ಹತ್ತಿದ್ರೋ ಹಂಗೆ ಹೇಳಿಬೋದು. ಶ್ರೀಯಲ್ಲಿ ಕೈ ತೊಳೆಯಕ್ಕೆ ಬಂದ್ರಲ್ಲ, ಅವನ್ನ ಹೊಡೆದು ಮಲಗಿಸಲ್ಲ, ಅವನ ಎದೆಗೆ ಚಾಕು ನಾನು ನಿಲ್ಲಿಸ್ತೀನಿ.
ಟಿಕೆಟ್ ನಾನೇ ಕೊಡಬೇಕಾಯ್ತದೆ. ನೋಡ್ರಲ್ಲ, ಅಂಗಿನ ಇಸ್ತ್ರಿ ಮಾಡಿ ಹಾಕೊಂಬಂದೀವ್ನಿ. ನೀವು ರೈಲೆಲ್ಲ ಹತ್ಕೊಂಡು ನಾನು ಹುಡ್ಕೊಂಬಂದಿದ್ದೀರ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತೀವ್ನಿ. ಇಲ್ಲ ನಾವು ಯಾರಂತ ಹೇಳಕ್ಕಿಲ್ಲ, ಮೈ ಮೇಕೆ ಬೀಳ್ತೀವಂದ್ರೆ ನಾನು ರೆಡಿ. ಶ್ರೀ, ಇಲ್ಲೇನು ಮಾಡ್ತಿದ್ದೀರಾ? ಮಿಸ್ಸು, ಅದು ನನಗೆ ಗೊತ್ತಿರೋರೊಬ್ರು ಇಲ್ಲೇ ಇದ್ರು, ಮಾತಾಡ್ಸ್ತಾ ಇದ್ದೆ. ನೀವು ಹೋಗಿರಿ ಮಿಸ್ಸು, ನಾನು ಬರ್ತೀನಿ. ನಾನು ಹೋಗ್ಲಾ? ಹೋಗಿರಿ ಮಿಸ್, ನಾನು ಬಂದೆ. ಫೋನ್ ತೆಗಿ. ಹಲೋ ಅಮ್ಮೋರೆ, ನಾನು ಪದೇ ಪದೇ ಫೋನ್ ಮಾಡ್ತಾ ಇವ್ನಿ ಅಂತ ನಿಮ್ಗೆ ನನ್ನ ಮ್ಯಾಕೆ ಸಾನೆ ಕೋಪ ಇರ್ತೈತೆ. ಆದ್ರೆ ವಿಷಯ ತುಂಬಾ ಮುಖ್ಯವಾದದ್ದು. ಈಗ ನಿಂತವ ಮಾತಾಡೋದಕ್ಕೆ ಸಮಯ ಇಲ್ಲ ನನಗೆ. ಮಡ್ಗು ಫೋನ್. ಅಮ್ಮೋರೆ, ನಿಮ್ ಮಗನ ಬಗ್ಗೆ ಹೇಳ್ಬೇಕು. ಕಂಠಿ ಸಾಹೇಬ್ರ ಬಗ್ಗೆ ಹುಬ್ಳಿಗೆ ಟ್ರೈನ್ನಾಗ ಹೋಗ್ತಾವ್ರೆ, ಅಲ್ಲೂರಾ? ಅಲ್ವ ರಾಮ್ ಅವ್ರೆ, ಕಂಠಿ ಸಾಹೇಬ್ರ ಮೇಲೆ ದಾಳಿ ಮಾಡಕ್ಕೆ ಆಳ್ಗಳನ್ನ ತಯಾರು ಮಾಡವ್ರೆ. ಯೋನೋ? ಹ್ಞೂ ಅಮ್ಮವ್ರೆ, ದಾಳಿ ಮಾಡಿಸ್ತಾ ಇರೋರು ಯಾರು ಗೊತ್ತಾ? ನಿಮ್ ಮಗನ್ ಜೊತೆ ಅವಳಲ್ಲ, ಅದೇ ಹುಡುಗಿ. ಒಂಟಿಯಾಗಿ ನಿಮ್ ಮಗನ್ ಕರ್ಸ್ಕೊಂಡು ಅವ್ರ ಕಥೆನ್ ಮುಗ್ಸಕ್ಕೆ ಪ್ಲಾನ್ ಮಾಡವಳೆ. ಇದನ್ನೇ ನಿಮ್ಗೆ ಹೇಳ್ಬೇಕಿತ್ತು ಅಮ್ಮವ್ರೆ. ಮುಂದೊಂದು ನೀವು ನೋಡ್ಕೊಳ್ಳಿ. ಅವಳೆ ಪುಟ್ಟಕ್ಕನ ಮಗಳು ಅಂತ ಗೊತ್ತಾದ್ಮ್ಯಾಕ ಐತೆ ಒಳಗ್ ಹಬ್ಬ. ಅಲೋ ಬೈರ, ಆ ಹುಡುಗಿಯಿಂದ ನಮ್ಮ ಕಂಟಿಗೆ ಅಪಾಯ ಆಯ್ತಂತೆ. ಅವಳು ಆಳ್ಗಳನ್ನ ಕರೆಸಿ ಕಂಟಿ ಮ್ಯಾಕೆ ದಾಳಿ ಮಾಡಕ್ ಹೊಂಟವಳೆ. ಏನಾಗ್ಲಿ ಬೈರ, ಆ ಹುಡುಗಿನ ಮಾತ್ರ ಬಿಡಬಾರ್ದು. ಎತ್ತಕೊಂಡ್ ಬಾ. ಆದ್ರೆ ನಮ್ಮ ಕಂಟಿಗೆ ಏನೂ ಆಗ್ಬಾರ್ದು.
ನೆಕ್ಸ್ಟ್ ಸ್ಟೇಷನ್ ಬರೋವರೆಗೂ ಇವಳು ಇಲ್ಲೇ ಇರಲಿ. ಸರಿ ಸರಿ ಅಣ್ಣ. ಗಂಟೆ ಅಣ್ಣ ಬರ್ತವ್ರೆ, ಇವಳು ಇಲ್ಲೇ ಇರ್ಲಿ, ನಡಿ ಹೋಗುಮ್ಮ. ಏನೇನು ಮಿಸೋ ಮಿಸೋ ಅತ್ತೆ 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 ನನ್ನ ಮಾತು ಕೇಳಿದ್ದೆ ಅತ್ತೆ. ಇದರಲ್ಲಿ ಸ್ನೇಹದ ಏನೂ ತಪ್ಪಿಲ್ಲ. ಸ್ನೇಹಂಗೆ ಏನು ಮಾಡಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ನಿಂಗೆ ಈಗಲೂ ಕಂಟಿ ಬಗ್ಗೆ ಯೋನು ಯೋಚನೆ ಇಲ್ಲ ಅಲ್ವಾ? ಆ ಹುಡುಗಿಗೆ ಯೋನು ಆಗ್ಬಾರ್ದು ಅಂತ ಹೇಳ್ತಿದ್ಯಾ? ನೀನು ನಿಮ್ಮವ್ವ ಇಬ್ರು ಸೇರ್ಕೊಂಡು ನನ್ನ ಮಗಂಗೆ ಯೋನ ಮಾಡಕ್ ಹೊಂಟಿದ್ದೀರಾ. ಆದ್ರೆ ನಾನು ಬಿಡಾಕಿಲ್ಲ, ನಾನು ಯಾರನ್ನು ಸುಮ್ಕೆ ಬಿಡಾಕಿಲ್ಲ. ಇಲ್ಲ ಅತ್ತೆ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಯೋನ್ ತಿಳ್ಕೊಂಡಿದ್ದೀನಿ, ನೀವೆಲ್ಲ ಸೇರ್ಕೊಂಡು ಯೋನ್ ವಂಚ ಆಗ್ತಿದ್ದೀರಾ. ಅದನ್ನೆಲ್ಲ ಹುಡುಗಿ ಬಾಯಿಂದನೇ ಯೋಳಿಸ್ತೀನಿ. ಇನ್ ಸ್ವಲ್ಪ ಹೊತ್ತಿಗೆ ಅವಳನ್ನ ಎತ್ತಕೊಂಡು ಬರ್ತಿದ್ದಾರೆ. ಆಮ್ಯಾಕೆ ನೀನು ನಿಮ್ಮವ್ವ ಬನ್ನಿ. ಅತ್ತೆ ಅತ್ತೆ ನನ್ನ ಮಾತು ಕೇಳಿ ಅತ್ತೆ, ಅತ್ತೆ ಪ್ಲೀಸ್. ಅಪ್ಪ. ಹಲೋ ಚಂದ್ರು. ಅಪ್ಪ ಸ್ನೇಹಂಗೆ ಅಪಾಯ ಇದೆ ಅಪ್ಪ. ಈಗಲೇ ನೀವೀಗಲೇ ಬಂಗಾರಮ್ಮನ ಮನೆಗೆ ಹೋಗಿ. ಈಗಲೇ. ಯೋನ್ ಹೇಳ್ತಿದ್ಯಾ ಚಂದ್ರು? ಸ್ನೇಹಂಗ ಅಪಾಯನ? ಹೌದಪ್ಪ, ಈಗಲೇ ನೀವೀಗಲೇ ಬಂಗಾರಮ್ಮನ ಮನೆಗೆ ಹೋಗಿ. ನಂಗೆ ಯೋನು ಅರ್ಥ ಆಯ್ತಲ್ಲ ಚಂದ್ರು. ಸ್ನೇಹ ಹುಬ್ಳಿಗೆ ಹೋಗವಳೆ, ನಾನ್ಯಾಕೆ ಬಂಗಾರಮ್ಮ ಅವ್ರ ಮನೆಗೆ ಹೋಗ್ಬೇಕು? ಯೋನೇ ಹೇಳ್ತಿದ್ಯಾ? ಯೋನಾಯ್ತಪ್ಪ ಸ್ನೇಹಂಗೆ. ಅಪ್ಪ ಸ್ನೇಹನ ಬಂಗಾರಮ್ಮನ ಕಡೆಯವರು ಎತ್ತಾಕೊಂಡು ಹೋಗಿದ್ದಾರೆ. ಅಪ್ಪ ಸ್ನೇಹನ ಎಕ್ಸಾಮ್ ಬರೆಯಕ್ಕೆ ಬಿಡದೆ ಟ್ರೈನಿಂದ ಎತ್ತಾಕೊಂಡು ಹೋಗ್ತಿದ್ದಾರೆ ನೋಡಿ. ನೀವು ಮನ್ಸು ಮಾಡಿದ್ರೆ ಮಾತ್ರ ಸ್ನೇಹನ ಕಾಪಾಡಕ್ಕಾಗೋದು. ಅಯ್ಯೋ ದೇವ್ರೆ, ಅವ್ರು ಯಾಕಪ್ಪ ಸ್ನೇಹನ ಎತ್ತಾಕೊಂಡು ಹೋಗ್ಬೇಕು? ನೀನ್ ಯೋನ್ ಹೇಳ್ತಿದ್ಯಾ? ಅವ ಎಲ್ಲ ವಿವರ್ಸ್ ಹೇಳಕ್ಕೆ ಟೈಮ್ ಇಲ್ಲ. ಮೊದಲು ಸ್ನೇಹನ ಉಳಿಸಿ. ನೋಡಿ ಬಂಗಾರಮ್ಮನ ಹತ್ರ ಮಾತಾಡಿದ್ರೆ ಅವ್ರಿಗೆ ಮಾತು ಕೇಳ್ತಾರೆ. ನೋಡಿ ಈಗಲೇ ಅವ್ರ ಮನೆ ಹತ್ರ ಹೋಗಿ, ಅಥವಾ ಈಗಲೇ ಫೋನ್ ಮಾಡಿ. ಈಗಲೇ ಚಂದ್ರು ಯಾಕೆ ಹಿಂಗೆ ಹೇಳ್ತಾವ್ನೆ? ಅಯ್ಯೋ ದೇವ್ರೆ, ಸ್ನೇಹ ಹೆಂಗೆ ಏನಾಯ್ತು? ಸರಿ ಜೊತೆ ಹೋಗೋಳಲ್ವಾ? ಆ ಹುಡುಗನ್ಗೆ ಒಂದು ಫೋನ್ ಮಾಡಿ ಕೇಳಿ ನೋಡಮ್ಮ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ.
ಅಮ್ಮವ್ರೆ ಅಲೋ ಏನಾಯ್ತಲ್ಲ ಬೈರ ಆ ಹುಡುಗಿನ ಎತ್ತಕೊಂಡು ಬತ್ತವ್ರೆ ತಾನೇ? ಅಮ್ಮವ್ರೆ ನಾನೇ ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಅವಸರ ಬೇಡ ಅಂತ ಹೇಳಿದ್ದೀನಿ. ಇನ್ನೂ ಹುಡುಗರು ಫೋನ್ ಮಾಡಿಲ್ಲ ಅಮ್ಮವ್ರೆ. ವಿಷಯ ಗೊತ್ತಾಗಿದ ತಕ್ಷಣ ಫೋನ್ ಮಾಡ್ತೀನಿ. ತಾಕತ್ತಿರೋರ್ನೆ ಕಳ್ಸಿದ್ಯಲ್ಲ? ಹ್ಞೂ ಅಮ್ಮವ್ರೆ. ಸರಿ ನೇನ್ ಫೋನು ಹೋಯ್ತಾ ಇಲ್ಲ, ಆ ಹುಡುಗನ ಫೋನು ಹೋಯ್ತಾ ಇಲ್ಲ. ಚಂದ್ರು ಕಾರಣ ಇಲ್ಲದೆ ಹಿಂಗೆಲ್ಲ ಹೇಳೋಕ್ಕಿಲ್ಲ. ಏನು ಅಡ್ವಟ್ ಮಾಡ್ಕೊಂಡ್ಲು ಸ್ನೇಹ? ಯೋದ್ಯಾವ್ರೆ ಇವನ್ ಮಾಡೋದು ಈಗ? ನಂಜವ್ವ ಮನೆಗೆ ಬಂದು ಮಾತಾಡ್ದಾಗ್ಲೇ ಅನ್ಕೊಂಡೆ ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಂಗೆ ಕಾಣ್ತದೆ. ಏನ್ ಮಾಡೋದು? ಬೇರೆ ದಾರಿ ಇಲ್ಲ. ಗಂಗಾರಮ್ಮನವ್ರಿಗೆ ಫೋನ್ ಮಾಡೋದು ಒಂದೇ ದಾರಿ. ಹಲೋ ಪುಟ್ಟಕ್ಕ? ಅಮ್ಮವ್ರೆ ನನ್ನ ಮಗಳು. ಎಂತ ಆಶ್ಚರ್ಯ ನೋಡು ಪುಟ್ಟಕ್ಕ. ನಾನು ದೇವಿಪುರದ ರಸ್ತೆಯಾಗೆ ಹೋಯ್ತಾ ಇದ್ದೆ, ಈಗ ತಾನೇ ನಿನ್ನ ನೆನಪಿಸ್ಕೊಂಡೆ. ಅಮ್ಮವ್ರೆ ನಾನು ನಿಮ್ಮ ತಾವು ಮಾತಾಡಬೇಕು. ಆಯ್ತಾಯ್ತು, ನಾನು ಪುಟ್ಟಕ್ಕ ನನ್ನ ತವ ಮಾತಾಡ್ಬೇಕು ಅನ್ನೋದೇ ಅಪರೂಪ. ಅಂತದ್ರಾಗೆ ಫೋನ್ ಆಗ್ಯಾಕೆ? ನಾನೇ ಗೊತ್ತಿದ್ದೆ. ಅಮ್ಮವ್ರೆ ನನ್ನ ಮಗಳು ವಿಷಯ. ಅಯ್ಯ 2 ನಿಮಿಷ ಬಂದ್ಬಿಟ್ಟೆ ಪುಟ್ಟಕ್ಕ. ಯಾರಿಸ ಪುಟ್ಟಕ್ಕನ ಮನೆ ಕಡೆ ಗಾಡಿ ಬಿಡ್ಲಾ? ಇವ್ರು ಇನ್ನೂ ಇಷ್ಟೊತ್ತಾರು ಬರಲೇ ಇಲ್ವಲ್ಲ? ಬನ್ನಿ ನಾವು ಕೈ ತೊಳ್ಕೊಂಡು ಬರಮ್ಮ. ಮೆಲ್ಗೆ. ಪುಟ್ಟಕ್ಕ ಬನ್ನಿ ಅಮ್ಮವ್ರೆ ಬನ್ನಿ ಕೂತ್ಕೊಳ್ಳಿ. ಯೋನ್ ಪುಟ್ಟಕ್ಕ ಸ್ಯಾನೆ ದಿವಸ ಆದ್ಮೇಲೆ ಗ್ಯಾಪ್ತಿ ಮಾಡ್ಕೊಂಬಿಟ್ಟಿದ್ಯಾ? ಮುಖ್ಯವಾದ ವಿಷಯನಾ? ಬಾಬಾ ಅದ್ಯೋಟ್ ಬಿಸಿಲು ಪುಟ್ಟಕ್ಕ, ಕುಡಿಯೋಕೆ ನನಗೆ ಕೊಡ್ತೀಯಾ? ಇರಿ ಮಜ್ಜಿಗೆ ತಕ್ಕ ಬರ್ತೀನಿ. ಅಬ್ಬಬ್ಬಬ್ಬಾ, ಅದೇನೇನ್ ಚಿಂತೆ ಇತ್ತೋ ನೀನ್ ಕೊಟ್ಟು ಮಜ್ಜಿಗೆ ಕುಡ್ದು ಒಂದೇ ಗುಟಕ್ನಾಗ ಎಲ್ಲ ಮಾಯವಾಗೋಯ್ತು ನೋಡು ಪುಟ್ಟಕ್ಕ. ಅದ್ಯಾಕೆ ಹಂಗೆ ನಿಂತ್ಕೊಂಡಿದೀಯಾ? ಕುಂತ್ಕೋ ಪುಟ್ಟಕ್ಕ.
ಏಳು ಪುಟ್ಟಕ್ಕ ಅದು ಯೋನ್ ಮಾತಾಡಬೇಕು ಅಂತ ಫೋನ್ ಮಾಡಿದ್ದೆ.